ಯವ್ವ ಪಾರವ್ವ, ಎಷ್ಟೆಲ್ಲ ಮಾಡ್ಕೊಂಬಂದಿ ಯವ್ವ, ಇಷ್ಟ ಯಾಕೆ ಮಾಡ್ಕೊಂಬರ್ಬೇಕು ಪಾಪ ನೀನು ಒಬ್ಬಂಟಿಗಳು. ಅಯ್ಯ ಮಾಡೋದು ಮಾಡಬೇಕಲ್ರಿ ಮತ್ತೆ ಇಂಥದ್ ಮಾಡಿ ನಮ್ಮ ಹಾಕೋಬೇಕಿ ನಮ್ಮ ಸುಟ್ಟಬೇಕಿ ಬುಟ್ಟಿ ಹಾಕೋಣ ರೊಟ್ಟನು. ನಿಮ್ಮ ಅತ್ತಿಯರ್ನ ನಿಮ್ಮ ಊರನ್ನ ಕರಿಬೇ. ಹ್ಞೂನ್ರಿ ಮತ್ತೆ ಅವರು ಸೀರೆ ಪಾರಿ ತಂದಾರ್ರಿ ಮಾಡಾಕ. ಇದೆಲ್ಲ ಕಾರ್ಯಕ್ರಮ ಮುಗಿಲಿ ನಿಮ್ಮ ಮಂದಿ ಎಲ್ಲ ಹೋಲಿ ಆಮೇಲೆ ಹಿಂದೆಗಡೆ ಕರಿಬೇಕಂತ ಬಿಟ್ಟಿದ್ದೀನ್ರಿ ನಾ. ಅದೆಲ್ಲ ಯಾಕೆ ಮಾಡ್ಬೇಕು ಬೇ? ಮತ್ತೆ ಊರಾಗ ನಮ್ಮನ್ನು ಕರೆದಿರ್ತಾರ್ರಿ ಮತ್ತೆ ನಾವು ಮಾಡಿ ಬಂದಿರ್ತೀವಿ. ಇಂಥದ್ರಾಗ ಅವ್ರು ಬಂದು ಮಾಡ್ತಾರ ಅಟ್ಟ ನಾವು ಮಾಡಿದ್ರಲ್ಲಂದ್ರೆ ಅವರು ಮಾಡೋದು. ಹೌದು ಬಿಡವ, ಅದು ಕರಿನ ಅಂದಂಗ ಅವರು ಬೇತಿಲಿ ಅಕ್ಕಾರ ಅವರು ಗಂಡ ಮನ್ಯಾಗ ಇರಂಗಿಲ್ಲನ ನಿಮ್ಮ ಮನ್ಯಾಗ ಇರ್ತಾರ ಅನ್ಬೇ? ಇಲ್ರಿ ಅವ್ರು ಬೆಳಗಾವ್ದಾಗ ಇರ್ತಾರ್ರಿ. ಮೊನ್ನೆ ಜಾತ್ರೆಗೆ ಅಂತ ಬಂದಿದ್ರಾರಿ. ಅವರು ಹಣ ಬರಾಕ್ ನಾಯಕಂತಾರ. ನಾವ ದೊಡ್ಡಪ್ಪರ ಮುಂದೆ ಹೇಳಿ ಮತ್ತ ಹಿಂಗೈತಿ ಫಂಕ್ಷನ್ ಐತಿ ಮತ್ತ ಸಂಕ್ರಮಣ ಐತಿ ಅಂತೇಳಿ ಬಿಡಿಸಿದೀವ್ರಿ. ಅವ್ರನ್ನ ಫೋನ್ ಹಚ್ಚಿದ್ರು ಒಲ್ಲೆ ಅನ್ನೋ ಕಲೆ ನಿಂತಾರ್ರಿ ಅವ್ರ. ಈಗ ಪಾಪ ಚೊಚ್ಚಲ್ ಬಸರಿದ್ರಿ ಅವ್ರ ಯಾಣೆ ಸೊಸಿ. ಹಿಂಗಾಗಿ ಹೊಕ್ಕಿನ್ ಅಂತೇಳಿ ನಿಂತಾರ. ಅವ್ರಿಗೆ ಇಲ್ಲೊಂದು ಜೀವ ಅಲ್ಲೊಂದು ಜೀವ ಆಗ್ಬಿಟ್ಟತಿ. ನಾಳೆ ಹೊಕ್ಕಿನಂತಾರ ನೋಡ್ಬೇಕ್ರಿ. ಏನ ನಾಳೆ ಶುಕ್ರವಾರ ಏನು ಕಳಿಸ್ತಾರ ಇಲ್ಲ ನಾಡ್ದ ಹೋಗ್ಬಿಡ್ತಾರ. ನಿಂದ್ರಂಗಿಲ್ಲ ಅವರು. ಯವ್ವ ಹೋಗು ಮುಂದಾಗ ನನಗಟ್ಟು ಕರಿ. ಪಾಪ ಲಗ್ಗಂದಾಗ ಅವ್ರು ಎಷ್ಟು ಓಡ್ಯಾಡಿ ಮಾಡ್ಯಾರ. ನಮಗ ಎಲ್ಲ ಸೀರಿ ಪಾರಿ ಹಾಕ್ಸ್ಯಾರವ. ಅವ್ರೇನ್ ನಮ್ಮ ಮನಿಗೆ ಏನು ಹೊಳ ಮಳ ಬರ್ತಾರ? ಒಂದ್ ಚಲೋ ಸೀರೆ ಉಡಿಸ್ತೀನಿ. ಯವ್ವ ಮತ್ಕ ನೀನು ಇದು ಮಾಡ್ಕೊಳಕ್ ಹೋಗ್ಬೇಡ. ಮತ್ ಸುಮ್ಮನೆ ಕರ್ಕೊಂಡೋಗಿ ನೀನು ಒಂದ್ ನಮೂನಿ ಹೆಣ್ಮಾಳು. ಇಲ್ಲ ಆಡ್ರಿ ಅತ್ಯಾರ ನಾ ಹೇಳ್ತೀನಂತ. ನಮ್ಮ ಅತ್ತಿ ನಮ್ಮ ಪಾರವಕ್ಕ ಬಾಯಿಟ್ ಮಾತಾಡಕತ್ತ. ಸೃಷ್ಟಕ್ಕ ಹೆಸರು ಹೇಳ್ ಮತ್ತ. ನನಗ ಒಡಪು ಪಡಪು ಬರಂಗಿಲ್ರಿ, ನೀವೇನೋ ಅನ್ನಕ್ ಹೋಗ್ಬೇಡ್ರಿ. ಹರೀಶ್ ಗೌಡ್ರು. ಯವ್ವ ಸೃಷ್ಟಕ್ಕ ಗೌಡ್ರ ಅಂತಿ ಬಿಡವ, ಮೊದ್ಲೇಕ ಹಂಗ ಹೆಸರು ಹೇಳ್ತಿದ್ದೋಡ್ರಿ ಅತ್ಯಾರ. ಯವ್ವ ಗನ ಶಾಣಿಕಿದಾಳ ಯವ್ವ, ಎತ್ತಿದ ಕೈಯವ್ವ. ಚೋಳಿನ ಕೊಂಡಿದ್ದಂಗದ ಯವ್ವ, ಪಾದ್ರಸ ಇದ್ದಂಗದ. ನಮ್ಮನಿ ಓಡಾಡ್ದಾಗ ಮಾಡ್ತಾಳವ ಯವ್ವ. ಆಕಿ ಬರ್ಲಿಕ್ಕಂದ್ರ ಪಜಿತ್ ಪಾಮಲ್ ಹಾಕಿದ್ನಿ ಯವ್ವ ನಾನು. ಸಾಕ್ ಬಿಡ್ರಿ, ಹೆತ್ ಮನ್ಯಾಗ ಕೊಟ್ಟ ಮನ್ಯಾಗ ಹೆಸರು ತಗೋಬೇಕಂತ ಹೆಣ್ಮಕ್ಳು ಅದ ಒಂದ ಸಾಕು. ಸೃಷ್ಟಕ್ಕ ಅಲ್ಲಿ ಕೆಳಗೆ ಕುಂತಾರಲ್ಲ ಅವ್ರ ಅಷ್ಟು ಹೋಗಿ ಕರ್ಕೊಂಬರೋಗು ಫೋಟೋ ತಗ್ಸಕ. ಸರಿ ಆತಾಡ್ರಿ ಹಂಗದ. ಸುಜಾತಕ್ಕ ನೀ ಹೆಸರು ಹೇಳ. ಅಕ್ಕಮಹಾದೇವಿಗೆ ಚಿಕ್ಕಂದಿನಲ್ಲಿ ದೊರೆತಿದ್ದ ವೈರಾಗ್ಯ, ಗಿರೀಶ್ ಅವರ ದಯದಿಂದ ನನಗೆ ದೊರಕಿದ್ದು ಸಕಲ ಸೌಭಾಗ್ಯ. ಅವ ಸೃಷ್ಟಕ್ಕ ಒಡಕ್ ಕಲ್ಕೊಂಡಿ ಚಂದ ಐತಿ. ಹೋಗಿ ನೀನು ಆರತಿ ಮಾಡೋಗು. ನೀವು ಹಿಂದಕ್ಕೆ ಸರ್ಕೊಂಡ್ಬಿಡ್ರಿ ಬೇ, ಮಂದಿನ ಕರ್ಕೊಂಬರ್ರಿ ಹೋಗಿ. ಮತ್ತ ಅವ್ರು ಹಂಗ ಬರ್ತಾರ ಟೇಜ್ ಮ್ಯಾಗ ಹೋರಿ ಒಂದಿಟ್ಟು ಕರ್ಕೊಂಬರೋರಿಬ್ರು ಹೋಗಿ. ಆಕರ ನೀವು ಬಂದಿರ ಭಾಳ ಚಲೋ ಆತ್ರಿ. ನೀವ್ ಯಾವಾಗ ನಮ್ಮ ಊರಿಗೆ ಬರ್ತಿದ್ರಿ, ನಾವ್ ಯಾವಾಗ ಬಾಯ್ ನಿಮ್ಮನ್ನ ನೋಡ್ದಾಕಿತ್ತು. ಬಂದಿದ್ದು ಭಾಳ ಖುಷಿ ಆತ್ರಿ. ಏನ್ ಬಿಡ್ಲೇ ಇಲ್ಲ ಬಿಡ್ರಿ. ಮತ್ತ ಅಣ್ಣಾರು ಫೋನ್ ಹಚ್ಚಿದ್ರು ಅದಕ್ಕೆ ಬಂದಿವ್. ಅವರ ನೀವ್ ಆರಾಮದಿರಲ್ರಿ? ಏನ್ರಿ ವಯಸ್ಸಾದು ತಂಗಿಯಾರ ನಾಡ್ ಬಾ ಅಂತತಿ, ಕಾಡ್ ಹೋಗಂತತಿ, ಹಂಗ ಚಂದ ಅನ್ಕೊಂತ ಹೋಗುದರಿ. ಮಲ್ಲಪ್ಪ ತಮ್ಮರು ಬರ್ಲೇ ಇಲ್ಲಲ್ಲ ಟೇಜ್ ಮ್ಯಾಗ. ಯವ್ವ ಆ ಹುಡುಗರು ಭಾಳ ಕಾಡ್ತಾವ ಬಿಡ್ರಿ. ನಮ್ಮ ಭಾರ್ಗವ್ಗ ಒಂದ್ ಸ್ವಲ್ಪ ನೆಗಡಿ ಆಗೈತೆ. ಹಿಂಗಾಗಿ ಗನ ಕಿರಿಕಿರಿ ಮಾಡಾಕತ್ತಾನ. ಅದಕ್ಕೆ ಎರಡು ಹುಡುಗನ ಕರ್ಕೊಂಡು ಹೊರಗೆ ಹೋದಾವ. ಇನ್ನೂ ಬಂದಿಲ್ಲ ನೋಡು. ಆರಾಮದೇವ ಸೃಷ್ಟಿ? ಹ್ಞೂನ್ರಿ ಅಂಟಿ ಆರಾಮದೇ. ನೀವು ಆರಾಮದಿರಿಲ್ರಿ? ಹ್ಞೂನವ. ಈಗ ನೀ ಹೇಳ್ಪಾರ ಮತ್ತೆ ಹೆಸರು. ತುಮ್ ಟಮಾಟಿ ಮೈಸೂರು ಬಟಾಟಿ. ನಾ ಹೆಸರು ಹೇಳ್ತೀನಿ, ಗಪ್ ಮಾಡ್ರಿ ಗಲಾಟೆ. ಮಲ್ಲನಗೌಡ್ರು. ಎಂತ ಹೇಳ್ತಾವ ನೋಡಿಕಿ. ನೀ ಹೇಳ್ಬೇ ನಿನ್ ಗಂಡನ ಹೆಸರು. ಚಿಗವರ ಅವು ಇದ್ದಿಲ್ಲ ಹಂಗ ಬಿಡ್ರಿ. ಆತರ ಹೆಸರು ತಗೊಂಡು ಏನ್ ಮಾಡ್ತೀನಿ? ಅವಿ ಯಾಕೆ ಹಿಂಗತಿ ಅಂದ್ಲು. ಇಲ್ಲ ಆಡ್ರಿ ಒಂದಿಟ ಅವು ಗಂಡ ಹೆಂಡತಿ ನಡುವ ವಾಯ್ಸೆಟ್ ಬಂದತಿ ಯಾರಿ. ಹಿಂಗಾಗಿ ಅವ ಈಕಿ ಹತ್ರ ಬಂದೇ ಇಲ್ಲ. ಅದಕ್ಕೆ ಹಂಗತಿ ಅಂತತಿ. ನೀವ್ ಏನ ಅನ್ರಿ ಯಾಕಾರ ಕೊಟ್ಟ ಮನ್ಯಾಗ ಹೆಣ್ಣು ಮಕ್ಳು ಚಂದ ಇದ್ರ ಚಂದ್ರಿ. ಇಲ್ಲ ಅಂದ್ರ ಹಿಂಗತಿ ಕಣ್ಣೀರ ಕೈ ತೊಳಿಬೇಕಾಗತ್ತ. ತಾಯಿಗಳಿಗೂ ಕಷ್ಟ, ಅಂತಂಬ್ರಿಗೂ ಕಷ್ಟ, ಎಲ್ಲಾರಿಗೂ ಕಷ್ಟ ಬಿಡ್ರಿ. ಹೆಣ್ಮಕ್ಳು ಚಂದಾಗಿ ಇರ್ಬೇಕ್ರಿ. ನಮ್ದು ಐತ್ರಿ, ನಮ್ಮ ಮಗಳು ಬಾಯನ್ನು ಸುದ್ದಿಲ್ರಿ. ಏನ್ ಮಾಡುದು ಹಂಗ ನನ್ನ ಮಗಳು ಕಾಲ ಹಾಕೊಂತ ತಳ್ಕೊಂತ ಹೊಕ್ಕತಿ. ಅಂತದೈತಿ ನೋಡಿದ್ರಿ ಇಲ್ಲ ಲಗ್ನದಾಗ ಎಷ್ಟು ಕ್ಯಾತಿ ಹಿಡಿಸ್ತು. ಅಕರ್ ಹೊತ್ತಾಗತ್ತ ಪಾಪ. ನೀವು ಒಂದು ಮುಂಜಾನೆ ಬಂದಿರಿ ನಡ್ರಿ ಊಟಕ್ಕೆ ನಡ್ದ ಬಿಡ್ರಿ. ಇನ್ನು ಇವ ಈ ಹುಡುಗರು ಮಾಡೋದು ಒಂದು ಎರಡು ಅಂತೀನಿ ನಾನು. ಅದೇನೋ ಜ್ಯೂಸ್ ಕೊಡ್ಸ್ಕೊಂಬಂದಾನ ಬಂದು ಚೆಲ್ಲಿ ಬಿಡ್ತಪ್ಪ ಹುಡುಗಿ. ಇವ ಗನ ಕಾಡ್ತಾವ ಎತ್ತಿ. ಈಗ ಏನ್ ಮಾಡ್ತಾಳ ಅಂದ್ರ ಅವ್ವ ಅವನ ಮ್ಯಾ ಬಿಟ್ಟು ನಾನು ಅಂಗಡಿಗೆ ಹೋಗಕ್ಕೆ ಹಾಕಬೇಕಿ ವೈನಿ ಇದಕ್ಕೆ ಹೊಲಕ್ಕೆ ಹೋಗಕ್ಕೆ. ಈ ಹುಡುಗರು ಒಟ್ಟ ಕಾಡೋದಕ್ಕ ಈಕಿ ಅವ್ವ ರೊಕ್ಕ ಕೊಡೋದು, ಅವ್ನ ಅಂಗಡಿ ಕಳ್ಸೋದು. ಅವ್ನ ಇವ್ನ ತಿಂದು ಅದು ರೂಢಿ ಕಲ್ಕೊಂಡ್ಬಿಟ್ಟಾವು. ಇಲ್ಲ ಅಂದ್ರನ ಬಡ್ದ ಬಿಡ್ತಾಳ ವೈನಿನು. ನಾನು ಕಣಕ್ಕಿ ಬಿಡ್ತೀನಿ. ನಾ ಅಂಗಡಿಗೆ ಅಂಗಡಿ ಕರ್ಕೊಂಡು ಹೋಗಂಗಿಲ್ಲ. ಅವ ಅನ್ನನು ಪುರ್ಸಂಗಿಲ್ವ ಮತ್ತ ಮಕ್ಕಳನ್ನ. ಮಕ್ಕಳನ್ನ ಸ್ಟ್ರಿಕ್ ಇರ್ಬೇಕು ಬಿಡು. ಮುದ್ದು ಮಾಡೋ ಮುಂದ ಮಾಡ್ಬೇಕು, ಕಂಕು ಮುಂದಾಗ ಕಂಕಿ ಬಿಡ್ಬೇಕು. ಕರೆ ಅಂದ್ರವ ಸೀರೆ ಮ್ಯಾಗೋಟಿ ಚಲ್ತಿ. ಪಾಪ ಹೆಣ್ಮಕ್ಳು ಕರ್ಕೊಂಡು ಹೋಗಿ ಸೀರೆ ಉಡಿಸ್ತೇವ. ಅಯ್ಯೋ ಒಂದ್ ನಮೂನಿ ಆತು. ಮೀನಾಕ್ಷಿ ಐರಿ ಕಾಕರ ಆರಾಮದಿರಿ? ನಾವು ಆರಾಮದೀವಿ. ನೀವೆಲ್ಲರೂ ಆರಾಮದಿರಲ್ವಾ? ಯಾತಿ ಇವ ಮನುಷ್ಯ ನಿನ್ ಹೆಸರು ಎಷ್ಟು ನೆನಪಿಟ್ಟಾನ? ಸುಮ್ಮಿರು ಆಶಿ. ಸರಿ ಹೋಗೋಣ ನಡಿ ನಾವು. ಯಾತಿ ಒಂದ ನಿಮಿಷ ಇಲ್ಲೇ ನಿಂದ್ರ ನಾ ಬರ್ತೀನಂತ. ಮೀನಾಕ್ಷಿ ನಾನು ಮಾತಾಡ್ಸಂಗಿಲ್ಲನ. ನಾ ಆಗಿಲಿಂದ ಮೀನಾಕ್ಷಿ ಅಂತ ಕರೆಯಾಕತ್ತೀನಿ. ನನ್ನ ಮಾತಾಡ್ಸ್ಬೇಡಂತ ಅವಾಗ ಹೇಳಿನಲ್ಲ. ನೀ ಇಷ್ಟು ಸಲಿಗೆಯಿಂದ ಮಾತಾಡ್ಸೋದು ನೋಡಿದ್ರ
ಮತ್ತು ಏನು ಎತ್ತ ಯಾಕ ಅಂತ ಬರ್ತಾವ ಅಲ್ಲ. ನೀನು ನನ್ನ ಹೆಸರುಗೊಂಡು ಕರೆದಿ ಅದನ್ನು ನಮ್ಮ ಆಶಾನ್ ಮಕ್ಕ ಒಂಥರ ಆತು ಗೊತ್ತನ. ಕರಿಬೇಡ, ನಾನು ಮಾತಾಡ್ಸ್ಬೇಡ. ನನಗೆ ಖುಷಿ ಆಯ್ತು ನೀನು ನೋಡಿ. ಅದನ್ನು ಏನು ಮಾಡಲಿ, ನನ್ನ ಮನಸ್ಸಿನಿಂದ ನೀನು ತೆಗೆದು ಹಾಕ್ಬೇಕಂತೀನಿ. ಇಷ್ಟು ದೊಡ್ಡ ಮಗ ಇದ್ದು ಆ ಮಕ್ಕಳು ಮತ್ತು ಮೊಮ್ಮಕ್ಕಳು ಹುಟ್ಟ್ಯಾಕತ್ತಾವ ನಂಗೆ. ಅದನ್ನು ಮನಸ್ಸಿನಿಂದ ನೀನು ತೆಗಿಯೋಕ್ಕಾಗವಲ್ದು ನನಗೆ. ಮರಿಬೇಕಿನ್ನ ಮೊಮ್ಮಕ್ಕಳು ಕಾಣಕತ್ತಿ. ಸರಿ, ನಾ ಬರ್ತೀನಿ ಇನ್ನು. ಮೀನಾಕ್ಷಿ ನಿಂದ್ರು, ನನ್ನ ಮಾತು ಕೇಳಿಲ್ಲ, ಒಂದೇ ನಿಮಿಷ ನಿಂದ್ರು. ನಾವಿಬ್ರು ಹಿಂಗೆ ಮಾತಾಡ್ಕೊಂತ ನಿಂತಿರೋದು ಯಾರು ನೋಡಿದ್ರಂದ್ರೆ ಚಂದ ಇರಂಗಿಲ್ಲ. ನೀನು ಹಿಂಗೆ ಮಾತಾಡ್ಸಕ್ಕೆ ಹೋಗ್ಬೇಡ ನನ್ನ. ಮೀನಾಕ್ಷಿ ನಿಂದ್ರ, ಒಂದೇ ನಿಮಿಷ ನಿಂದ್ರು, ನನ್ನ ಮಾತು ಕೇಳು. ನಾನು ನಿನ್ನ ಜೊತೆ ಭಾಳ ತನ ಮಾತಾಡಂಗಿಲ್ಲ ಆತ. ನನ್ನ ಮಾತು ಕೇಳು ಒಂದಿಟ್ಟು. ಆಗಿಲಿಂದ ನೋಡಕತ್ತೀನಿ ಈ ಬಿಳತಿಲಿ ಹೆಣ್ಮಗಳನ್ನ ನನ್ನ ಗಂಡ ಏನು ಭಾಳ ದಿನ ಪರಿಚಯ ಇದ್ದಾರಂಗೆ ಮಾತಾಡಕತ್ತಾನಲ್ಲ. ಲಗ್ನದಾಗಟ ಮಾತಾಡ್ಸಿದ್ದು. ಏನ ಏನ ಏನು ಮಾತಾಡ್ತಿದ್ದಾರೆ ಇವರು? ಮೀನಾಕ್ಷಿ ನಿನಗೆ ಹೆಂಗಾರ ಮನಸ್ಸು ಬರ್ತತಿ ತೀರ ನಾ ಇಷ್ಟೊಂದು ಕರಿಯಾಕತ್ತೀನಿ. ನಿಂತು ಒಂದೆರಡು ಮಾತು ಹೇಳ್ಬೇಕು ಅನ್ಸವಲ್ದಲ್ಲ. ಅಂದ್ರೆ ನಾನು ಅಷ್ಟು ಬೇಡವಾದ್ನೇನ? ಬೇಡವಾದಿ ಅಂತಲ್ಲ. ಈಗ ಸಮಾಜದ ದೃಷ್ಟಿಯಲ್ಲಿ ಸರಿ ಅನ್ಸಂಗಿಲ್ಲ. ನೀನು ಹೆಂಡ್ತಿ ನೋಡಿಲ್ಲ ಅಂದ್ರೆ ಮತ್ತು ನಮ್ಮ ಮನ್ಯಾಗ ಯಾರು ನೋಡಿದ್ರಂದ್ರೆ ಹೆಂಗಿರ್ತೈತಿ ಹೇಳಿ ನೋಡುನು. ನಾನು ನಿನಗಂತೇಳಿ ಒಂದು ಗಿಫ್ಟ್ ತಂದಿದ್ದೆ, ಅದು ಹಂಗೆ ನನ್ನ ಹತ್ರ ಉಳ್ಕೊಂಡೈತಿ. ದಯವಿಟ್ಟು ಅದನ್ನು ತಗೋ. ಮದುವೆಯಾಗೂ ಕೊಡಕ್ಕೆ ಬಂದೆ, ಆವಾಗೂ ಒಲ್ಲೆಂದಿ. ಅಟ್ಲೀಸ್ಟ್ ಈಗಾರ ತಗೋ ಇದನ್ನ ಗಿಫ್ಟ್. ನನ್ನ ಗಂಡ ಈಗೀಗ ಯಾಕೆ ಗಿಫ್ಟ್ ಕೊಡ್ತಾನ? ಏನಿದು? ನಾನು ನಿಮ್ಗೆ ಅವಾಗ ಹೇಳೇನಿಲ್ಲ, ಲಗ್ನದಾಗ ಹೇಳೀನಿ ನನಗೆ ಯಾವ ಗಿಫ್ಟೂ ಬೇಡ, ಏನೂ ಬೇಡ, ನಾ ಮನಸ್ಸಿಂದ ಹೊರಗೆ ಹಾಕಿನಿ. ನಿಮ್ಮದು ಒಂದು ಜೀವನ ಐತಿ, ನಂದು ಒಂದು ಜೀವನ ಐತಿ ಅಂತೇಳಿ. ಪ್ಲೀಸ್ ಒಲ್ಲೆ ಅನ್ನಕ್ಕೆ ಹೋಗ್ಬೇಡ. ತಗೊಳಬೇಕು ನೋಡಿ ನೀನು. ಲಗ್ನ ಇಷ್ಟು ವರ್ಷ ಆತು, ನನಗೆ ಒಂದು ಗಿಫ್ಟ್ ತಂದಿಲ್ಲ. ಈಗೀಗ ಏನು ಗಿಫ್ಟ್ ಕೊಡಕ್ಕೆ ಹೋಗ್ಯ ನೀವ? ತಡಿ ಹೋಗಿ ಮಾತಾಡ್ಸಿ ಬಿಡ್ತೀನಿ. ರೀ ನೀವೇನು ಇಲ್ಲಿ? ಅದು ಇವ್ರನ್ನ ಮಾತಾಡ್ಸಕತ್ತಿದ್ನ್ಯಾ ಅದು. ಅಲ್ಲ, ನೀವು ಯಾಕೆ ಬೇವ್ರಾಕತ್ತೀರಿ? ಆರಾಮದ್ರಿ ಇಲ್ಲಿ ನೀವು? ಅದು ಏನಿಲ್ಲ ಏನಿಲ್ಲ. ಅದೇನು ಕೈಯಂದ? ಅದು ಏನೂ ಇಲ್ಲ. ಅದು ನಮ್ಮ ಅದು ಅಯ್ಯ, ಅದು ಇಲ್ಲ ಇದು ಇಲ್ಲ, ಏನದು? ನನಗೆ ತೋರಿಸ್ಲಾರ್ದಂತದೈತೇನ? ಅದೆಲ್ಲ ಮುಖ್ಯನೇ. ಈಗ ನಮ್ಮ ಮನೆಗೆ ಹೋಗಿನ ತೋರಿಸ್ತೀನಿ ಅಂತ ನೋಡಿಲ್ಲ. ಈಗ ಮಂದಿ ಮಕ್ಳುಗ ಯಾರು ಉಂಡ್ರೋ ಯಾರು ಬಿಟ್ರ ಅದು ಒಂದಿಟ ಕೇಳಿ ಹೋಗು ಒಂದಿಟ. ಯಾಕ ನಿಮ್ಮ ಮಾತಿನ ದಾಟಿನ ಬ್ಯಾರೆ ಆಗೈತಿ? ಅಕ್ಕ ನಿಮ್ದು ಊಟ ಆಗೈತಿ? ನಂದು ಊಟ ಆಗೈತ್ರಿ. ಇಲ್ಲಿ ನಮ್ಮ ಆಶೆ ಬರ್ತೀನಿ ಅಂತೇಳಿ ನಿಂದ್ರಿಸಿಗಾಳ್ರಿ. ಇನ್ನು ಬರೋವಳ. ಇವ್ರಿಬ್ರು ಮಕ್ಕ ನೋಡಿದ್ರಿ ಯಾಕ ನನ್ನ ಸೊನ್ಸಿನ ಬಡಿಯಾಕತ್ತತಿ. ಲಗ್ನದಾಗನು ಹಿಂಗ ಮೂಲ್ಯ ನಿಂತ್ಕೊಂಡು ಮಾತಿಳೋದು, ಕಣ್ ತಪ್ಪಿಸೆ ಮಾತಾಡಕತ್ತಿದ್ರು. ಹಂಗಂತೇಳಿ ನನ್ನ ಗಂಡನ ಮ್ಯಾಗ ಸೊಸೆ ಪಡೋದು ತಪ್ಪು. ಯಾಕೆ ಅನ್ನ ಅವಸರ ಮಾಡಕತ್ತಾನ? ಹೋಗುನಾ ಇನ್ನು? ಸರಿ ಆಯ್ತಾ. ನಾ ಮೀನಾಕ್ಷಿಗೆ ಗಿಫ್ಟ್ ತಂದಿದ್ದೆ, ಕೊಡ್ಬೇಕಂದ್ರೆ ಈ ಸತಿನೂ ಆಗಲಿಲ್ಲ. ನನ್ನ ಹೆಂಡತಿ ಬೇರೆ ಇಲ್ಲೇ ನಿಂತಾಳ. ನೀವು ಹೋಗ ಜಂಪರ್ ಪೀಸ್ ಕೊಡೋಗು ಆ ಪಾಪ ಹೆಣ್ಮಕ್ಳಿಗೆಲ್ಲ. ನೀವು ಹೋಗು. ಮೀನಾಕ್ಷಿ ನನ್ನ ಮಾತೊಂದು ಸ್ವಲ್ಪ ಕೇಳು. ಇನ್ನು ನಾನು ನೀನು ಯಾವ ಭೇಟಿ ಹಾಕಿವೆ ಏನ? ತಗೋ ಇದನ್ನ. ಇಲ್ಲ ನಕ್ ಹೋಗ್ಬೇಡ. ನೀ ನನ್ನ ಯಾಕೆ ಒತ್ತಾಯ ಮಾಡ್ತಿ? ನನ್ನ ಒತ್ತಾಯ ಮಾಡಕ್ ಹೋಗ್ಬೇಡ ನೀನು. ನನ್ನ ಕಣ್ಣಿದ್ರಿ ಬರ್ಬೇಕು ಹೋಗ್ಬೇಡ ನೀನು. ನೀ ಇದನ್ನ ತಗೊಳೋ ಮಟ ನಾ ಹೋಗಂಗಿಲ್ಲ ನೋಡು. ಹೋಗು. ಮತ್ತೆ ನೀನ್ ಏಂತಿ ಬಂದ್ಲಂದ್ರ ಮತ್ತೆ 1:09 ಏತಿ ಅವ್ರು ನಿನ್ ಜೊತೆ ಎಷ್ಟು ಸರಿಗಿಂದ ಮಾತಾಡಕತ್ತಿದ್ರು. ತಪ್ಪು ತಿಳ್ಕೊಬೇಡ. ಮತ್ತೆ ನಾ ಹಿಂಗೆ ಕೇಳಾಕತ್ತೀನಂತೆ. ನೀನು ಅವ್ರ ಮಕ ನೋಡೋಣ ಡಲ್ ಆಗ್ಬಿಟ್ಟಿ. ಏತಿ ಏನಾತೈತಿ? ಕರೆ ಹೇಳೈತಿ. ನಾ ನಿನ್ನ ಮಗಳು ಇದ್ದಂಗದೀನಿ. ನನ್ನ ಮುಂದೆ ಸುಳ್ಳು ಹೇಳ್ಬೇಡ. ಕರೆ ಹೇಳೈತಿ. ಆಶಿ, ನನ್ನ ಜೀವನದಾಗ ಒಂದು ಕಹಿ ಘಟನೆ ನಡೆದು ಹೋಗ್ಬಿಟ್ಟಿದ್ಲೆ. ಈಗ ಸುಜಾತರ ಮಾವ ಅದಾರಲ್ಲ, ಅವರು ನಾನು ಭಾಳ ಪ್ರೀತಿ ಮಾಡ್ತಿದ್ವಿ. ನಿಮ್ಮಪ್ಪ ನಮ್ಮಿಬ್ಬರನ್ನು ದೂರ ಮಾಡಿಬಿಟ್ಟ. ಆದ್ರೆ ನಿಮ್ಮಪ್ಪ ಇವ್ರ ಮಕ್ಕ ನೋಡಿದ್ದಿಲ್ಲ. ಇದು ನಿನ್ನ ಎಣ್ಣೆ ಹತ್ತಿ ಮಾಡಿದ ಕತಂತ್ರಕ್ಕೆ ನನ್ನ ಜೀವನ ಬಲಿಯಾಗಿ ಹೋತು. ಎತ್ತಿ ನಿನ್ನ ಮನಸ್ಸಿನಾಗ ಇಷ್ಟೊಂದು ದೊಡ್ಡ ಜ್ವಾಲಾಮುಖಿನ ಇಟ್ಕೊಂಡಿಯಲ್ಲ. ಎಲ್ಲಾರ ಜೊತೆ ನಕ್ಕೊಂತ ಹಾಡ್ಕೊಂತ ಮಾತಾಡ್ತಿ. ಆದ್ರೆ ನಿನ್ನ ಜೀವನದಾಗ ಇಂಥದೊಂದು ಕಹಿ ಘಟನೆ ನಡೆದತ್ತಂತೆ ನನಗೆ ಗೊತ್ತಿದ್ದಿದ್ದಿಲ್ಲ. ಎತ್ತಿ ಗೊತ್ತಿದ್ದಿದ್ದಿಲ್ಲ. ಈ ದೇಹ ಒಂದ ನಿಮ್ಮ ಮಾವನ ಜೊತೆ ಸೇರಿದ್ದೆ. ಆದ್ರೆ ಈ ಆತ್ಮ ಯಾವಾಗ್ಲೂ ನನ್ಗೆ ಇವ್ರಿಗೆ ಕೊಟ್ಟಿನಿ. ನನ್ನ ಮನಸ್ಸೆಲ್ಲ ಇವ್ರಿಗೆ ಕೊಟ್ಟಿನಿ ಗೊತ್ತನ. ಅವರಾದ್ರೂ ಹಂಗನ ಸುಜಾತರ ಮಾವ ನನಗೆ ಮರ್ಯಾಕೂ ಆಗವಲ್ಲೇ. ಆಚೆ ಇದೊಂದು ನನಗೆ ಮುಳ್ಳು ಚುಚ್ಚಿದಂಗೆ ಚುಚ್ಚಿ ಬಿಡುತ್ತಲೇ ಯಾವಾಗಲೂ. ಅದಕ್ಕೆ ನಾನು ಬರಕ್ಕೆ ಒಲ್ಲೆಂದೆ. ಸುಮ್ಮನೆ ಇನ್ನು ಪಾರೋ ಬೇಸರ ಮಾಡ್ಕೊಂತಾಳ ಅಂತ ಹೇಳಿ ಬಂದೆ. ಆಶಿ ಅವ್ನು ನೋಡೋಣ ನನಗೆ ಎದಿ ಕಲ್ಲು ಬಡ್ದಂಗೆ ಆಕತ್ಲೇ. ಆಶಿ ಇವತ್ತಿ ಸಮಾಧಾನ ಮಾಡ್ಕೊ. ಮಂದಿ ನಮ್ಮನ್ನ ನೋಡಕತ್ತಾರ. ಸಮಾಧಾನ ಮಾಡ್ಕೊರವ ಎತ್ತಿ. ನಿನ್ನ ಜೀವನದಾಗ ಇಂಥದೊಂದು ಕಹಿ ಘಟನೆ ನಡೆದತ್ತಂತ ಗೊತ್ತಿದ್ದಿದ್ದಿಲ್ಲವ. ಆದ್ರೂ ಹೆಣ್ಣಿನ ಬಾಳ ಎಂಥ ಬಂಡ ಬಾಳಲ್ಲ ಎತ್ತಿ. ಒಬ್ಬರಿಗೆ ಮನಸ್ಸು ಕೊಟ್ಟು ಒಬ್ಬರಿಗೆ ದೇಹ ಕೊಟ್ಟು ಜೀವನ ಮಾಡಕತ್ತಿಲ್ಲ ನಾನು.
ಸಮಾಧಾನ ಮಾಡ್ಕೊ ಐತಿ, ಸಮಾಧಾನ ಮಾಡ್ಕೊ.